ಈ ಹಿಂದೆ ಮೊದಲನೇ ಸರಿ ಅವರು ಮುಖ್ಯಮಂತ್ರಿ ಆದಾಗ ಆಗ ರಾಕೇಶ್ ಕೂಡ ಬದುಕಿದ್ರು. ರಾಕೇಶಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರಿಗೆ ಮುಜುಗರ ಆಗಲಿಲ್ಲ. ಆದರೆ ಯತೀಂದ್ರ ಆಗಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮ್ಯಾಟ್ರಿಕ್ಸ್ ಅಂತ ಲ್ಯಾಬ್ಗಳು ಮಾಡಕ್ ಹೋದ್ರು. ಆ ಲ್ಯಾಬಿಗೂ ಅದಕ್ಕೋಸ್ಕರ ಅವರ ಕಂಪನಿಗೋಸ್ಕರವಾಗಿ ಬಿಡಿಎದು 100 ಕೋಟಿ ರೂಪಾಯಿದು ಸೈಟ್ ತಗೊಂಡು ಆವಾಗಲೂ ಕೂಡ ಅವ್ರ ಅಪ್ಪಂಗೆ ಕೆಟ್ಟ ಹೆಸರು ತಗೊಂಡ್ಬಂದಿದ್ದು ಇದೇ ಯತೀಂದ್ರ. ಇವತ್ತು ರಾಕೇಶ್ ಅಂತೂ ಇಲ್ಲ, ಯತೀಂದ್ರ ಅಂತೂ ಎಲ್ಲಾ ಟ್ರಾನ್ಸ್ಫರ್ಗಳಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ. ಇವತ್ತು ಹೆಂಗಾಗಿದೆ ಅಂತಂದ್ರೆ ಈ GST ನಲ್ಲಿ SGST ಅಂತ ಒಂದಿದೆ, ಅದು ಸ್ಟೇಟ್ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದಿವತ್ತು SGST ಹೆಂಗಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಆಗಿದೆ ರಾಜ್ಯ ಮಟ್ಟದಲ್ಲಿ. ಇನ್ನು ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದ್ರೆ YST ಅಂತ ಹೇಳ್ಬಿಟ್ಟು ಯತೀಂದ್ರ ಸೇಲ್ಸ್ ಟ್ಯಾಕ್ಸ್. ಇಡೀ ರಾಜ್ಯದಲ್ಲಿ ವರ್ಗಾವಣೆ ದಂಧೆಯನ್ನ ನಡೆಸ್ತಾ ಇರುವಂತದ್ದು ಯತೀಂದ್ರ. ಅವ್ರ ಅಪ್ಪಂಗೂ ಕೆಟ್ಟ ಹೆಸರು ತಗೊಂಡ್ಬರ್ತಾ ಇದ್ದಾರೆ. ಆದ್ರೆ ಯತೀಂದ್ರ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ಯತೀಂದ್ರ ಅವರು ಯಾರಿಗೋಸ್ಕರ ಮಾಡ್ತಾ ಇದ್ರಿ? ಎಲ್ಲ ಕಡೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ, ಫಾರ್ಮ್ ಹೌಸ್ ಇದೆ, ಹೊಸ ಮನೆನೂ ಕಟ್ಟಿದಿರಿ, ನಿಮ್ಮ ಅಣ್ಣನ ಮಗನಿಗೆ ಅವರ ನಿಮ್ಮ ಅತ್ತಿಗೆನೂ ಕೂಡ ಮಾಡಿಟ್ಟಿದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ರಿ ಯತೀಂದ್ರ? ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡುವಂಥದ್ದು ಬಿಟ್ಟು ಇಡೀ ಕಾಂಗ್ರೆಸ್ ಶಾಸಕರುಗಳೇ ಇವತ್ತು ಮುನಿಸ್ಕೊಳ್ಳೋ ಲೆವೆಲ್ಗೆ ನೀವು ಟ್ರಾನ್ಸ್ಫರ್ ದಂಧೆಗೆ ಇಳಿದಿದ್ದೀರಿ. ಸಿದ್ದರಾಮಯ್ಯನವರು ಎಲ್ಲರಿಗೂ ಗದರಿಸ್ತೀರಲ್ಲ ಸರ್, ನಿಮ್ಮ ಮಗನ್ ಗದರಿಸಕ್ಕಾಗಲ್ವ ಸರ್? ಎಲ್ಲ ಕೇಂದ್ರ ಸಚಿವಗೆ ಏಕವಚನದಲ್ಲಿ ಉಡಾಫೆಯಿಂದ ಮಾತಾಡ್ತೀರಿ. ನಿಮ್ಮ ಮಗಂಗೆ ಇದೆಲ್ಲ ಮಾಡ್ತಾ ಇರೋದು, ನೀನೊಬ್ಬ ಮೆಡಿಕಲ್ ಡಿಗ್ರಿನ ಪಡ್ಕೊಂಡಿರೋಂಥ ವ್ಯಕ್ತಿ, ನಿನ್ನಿಂದಾಗಿ ನನಗೆ ಈ ಸಮಸ್ಯೆ ಆಗ್ತಾ ಇದೆ, ನೀನು ಮನೆಯಲ್ಲಿ ತಪ್ಪಿಗೆ ಇರಪ್ಪ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳುವಂಥದ್ದು ಇಲ್ವಲ್ಲ ಸರ್? ನಿಮ್ಮ ದಾಡಸಿತನ ಎಲ್ಲೋಟೋಗಿದೆ ಸರ್ ನಿಮ್ದು. ಸರ್, ಮೂಡಾದಲ್ಲಿ ಇವತ್ತು ಅಂತ ಪ್ರಕರಣ ಆಯ್ತು, ಅದು ನಿಮ್ಮ ಮಗನಿಂದ ದುರಾಸೆಗೋಸ್ಕರನೇ ಆಯ್ತು. ಯತೀಂದ್ರದಿಂದಲೇ ಮುಜುಗರಕ್ಕೆ ಒಳಗೋಗಬೇಕಾಯ್ತು. ಆ ಸೈಟನ್ನು ಸರೆಂಡರ್ ಮಾಡಿರಿ. ಈಗ ನಾವು ಕಾನೂನು ಸಲಹೆಗಾರನ ನಾವು ಕನ್ಸಲ್ಟ್ ಮಾಡ್ತೀವಿ, ಅದನ್ನು ವಾಪಸ್ ತಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಯತೀಂದ್ರ ಹೇಳ್ತಾರೆ. ಏನ್ ಸರ್ ನಿಮ್ಮ ಮಗನಿಗೆ ಇಷ್ಟೊಂದು ದುರಾಸೆ? ಸಿದ್ದರಾಮಯ್ಯನವ್ರಲ್ಲೇ ನಿಮ್ಮ ಹತ್ರ ಅಂತೂ ಈ ದುರಾಸೆನ ನಾನು ಯಾವತ್ತೂ ನೋಡಿರಲಿಲ್ಲ. ಆದ್ರೆ ನಿಮ್ಮ ಮಗಕ್ಕೆ ಎಂಥ ದುರಾಸೆ, ಎಲ್ಲದರಲ್ಲೂ ಬಾಚಿಕೊಳ್ಳುವಂಥ ಸ್ವಭಾವ ಇದೆಯಲ್ಲ, ದಯವಿಟ್ಟು ಇದನ್ನ ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ಸಚಿವರೇ 5 ಟರ್ಮ್ ಗೆದ್ದಿರುವಂತರು, ಮಾಜಿ ಸಚಿವರಾಗಿರುವಂಥ ತನ್ವೀರ್ ಸೇಠ್ ಅವರೇ ಹೊಂದ್ಕೊಂಡಿದ್ದಾರೆ ಅಂತಂದ್ರೆ ನೀವು ಪರಿಸ್ಥಿತಿ ಎಷ್ಟು ಉಲ್ಬಣವಾಗಿದೆ, ಒಳಗಡೆ ಯಾವ ರೀತಿ ಬೇಗುದೇ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯತೀಂದ್ರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಬ್ಬ ಎಜುಕೇಟೆಡ್ ಪರ್ಸನ್, ಮೈಸೂರಿನಲ್ಲಿ ಅವ್ರ ಅಪ್ಪನೇ ಮುಖ್ಯಮಂತ್ರಿ ಆಗಿದ್ದಾರೆ, ಮೈಸೂರು ಅಭಿವೃದ್ಧಿಗೆ ಅವರೊಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಒಬ್ಬ ಡಾಕ್ಟರ್ ಆಗಿ KR ಹಾಸ್ಪಿಟಲ್ಗೋಸ್ಕರ ಅಲ್ಲಿಗೂ ಏನು ಮಾಡಲಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೆಂಟಿನರಿ ಸೆಲೆಬ್ರೇಷನ್ ಆಯಿತು, ಅಲ್ಲೂ ಕೂಡ ಇನ್ವಾಲ್ವ್ ಆಗಲಿಲ್ಲ. ಬರೀ ಎಲ್ಲ ಕಡೆನೂ ಟ್ರಾನ್ಸ್ಫರ್ ದಂಧ, ಎಲ್ಲ ಕಡೆ ಕಮಿಷನ್ ದಂಧ ಬಿಟ್ರೆ ಏನ್ ಮಾಡ್ತಾ ಇದ್ದೀನಿ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.